ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಆ ಹುಲಿಗಳು ಸತ್ತಿದ್ದು. 4 ಇದ್ರ ಮಕ್ಕಳೇನಾ? ಹೌದು. ಇಟ್ ಇಸ್ ಆಲ್ಸೋ ಕನ್ಫರ್ಮ್. ಮದರ್ ಹುಟ್ಟಿದ್ದು ಇಲ್ಲೇ. ಇಲ್ಲೇ ಸರ್, ಇಲ್ಲೇ ಮೇಲೆ ಹುಲಿಗಳು ಬಂದು ಟೆರಿಟೋರಿಯಲ್ ಅನಿಮಲ್ಸ್ಗಳು. ನಿನ್ನೆನೂ ಕೂಡ ಒಂದು ಚಿರತೆ ಬಂದು ಒಂದು ಹಸುನ ಸಾಯಿಸ್ಬಿಟ್ಟು ಹೋಗಿದೆ. ಇವಾಗ ಹುಲಿಗಳು ಸತ್ತೋಯ್ತು, ಅದ್ರ ಮಹತ್ವ ಗೊತ್ತಿಲ್ಲ ಅವ್ರಿಗೇನು. ಅವ್ರ ಪ್ರಾಣಿಗಳನ್ನು ತಿನ್ಕೊಂಡು ಹೋಗುತ್ತೆ, ನಮ್ಮ ಪ್ರಾಣಿ ತಿನ್ನತ್ತಲ್ಲ ಬಿಡು ಸತ್ರೆ ಸಾಯ್ತು ಅಂತ ಅಂತಾರೆ. ಅಂದ್ರೆ ಅನಕ್ಷರಸ್ಥರು, ಅವ್ರಿಗೆ ಹುಲಿಯ ಮಹತ್ವ ಗೊತ್ತಿಲ್ಲ, ಹುಲಿಗಳು ಎಷ್ಟಿದಾವೆ ಗೊತ್ತಿಲ್ಲ. ನಮ್ಮ ಮನೇಲಿ ಭಾರಿ ಕಷ್ಟ ಸಹ, ಮಕ್ಕಳು ಮರಿಗೆ ವಹಿಸ್ಕೊಂಡು ಓದಿಸ್ಬೇಕು. ಅವ್ರು ಹೊಟ್ಟೆ ಪಾಡಿಗೆ ಅವರು ಕೆಲಸ ಮಾಡ್ತಾರೆ, ಸಂಬಳನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನಕ್ಕೆ ಮಾಡ್ತಾರೆ? 5 ತಿಂಗಳಿಂದ ನಮ್ಗೆ ಸಂಬಳ ಆಗಿಲ್ಲ ಸರ್. ನಮ್ಗೆ 4 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಟೋಟಲ್ 6 ತಿಂಗಳು ಸಂಬಳ ಆಗುತ್ತೆ ಸರ್. ಇಷ್ಟು ಜನರಿಗೂ ಸಹ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು. ಸಂಬಳಗಳನ್ನ ಕೊಡಿ, ನಿಮ್ಮ ಮೇಲ್ಗಳು ಕೇಸ್ ಆಗಬೇಕು. ನೀವು ಯಾರೇ ಆಗಲಿ, DF, ACF, RF, ನಾವು ನಿಮ್ಮೊಂದು ಬಿಡ್ತೀವಿ ಅಧಿಕಾರ, ನೀವು ನಮ್ಮೊಂದು ಅಧಿಕಾರ ಚಲಾಯಿಸ್ಬೇಡಿ. ಇಲ್ಲ ಅಂದ್ರೆ ಎಲ್ಲ ಸೇರ್ಕೊಂಡು ಒಂದು ಮರಕ ಗಿರ್ಕ ಕಟ್ಟಾಕ್ಯವ್ರ ಅಲ್ಲಿ. ಹೌದಾ? ಆ ಥರ ನಮಗೆ ತೊಂದರೆ ಕೊಟ್ಟರೆ ಎದ್ಕಬೇಡಿ, ಕಟ್ಟಾಕಿ ನೀವು. ಇದಕ್ಕೆ ರೈತರ ಜೊತೆಗೆ ಅರಣ್ಯ ಇಲಾಖೆಯು ಜವಾಬ್ದಾರಿ. ಹಾಲೆಲ್ಲಿಂದ ಬಂದದು? ದನಗಳು ಮೇಯ್ಬೇಡವಾ? ಕಾಡೊಳಗಡೆ ಸತ್ತೋದ್ರೆ ಪರಿಹಾರ ಕೊಡಲ್ವಾ ಸರ್? ರೂಲ್ಸ್ ಇದೆಯಾ ಏನು? ಅಲ್ಲಿಂದ DCF, ACF, RFನ ಸಸ್ಪೆಂಡ್ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಆಮೇಲೆ ತನಿಖೆನ ಪ್ರಾರಂಭಿಸಬೇಕು. ಹುಲಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಪ್ರಾಣಿ. ಈಗ ಹುಲಿ ಸೋತಾಯ್ತು, ಎಲ್ಲ ಬಂದ್ಬಿಟ್ರಿ ಮಿನಿಸ್ಟ್ರು. ಅದೇ ಆನೆ ತುಳಿದು ಸಾಯ್ತಾನೆ, ಹುಲಿ ತಿಂದು ಸಾಯ್ತದೆ. ಯಾವ ಮಿನಿಸ್ಟ್ರಿಗಳು ಬರಲ್ಲ? ಹಾಗಾದ್ರೆ ಮನುಷ್ಯನಿಗೆ ಬೆಲೆ ಇಲ್ವಾ? ಗೊಬ್ಬರ ಕಾಸ್ಕೋಸ್ಕರ ಮೇಯಲ್ಲ. ಬರೀ ನಿಮ್ದು ಸುಳ್ಳು ಆಪಾದನೆಗಳು ಮಾಡೋದು ಬೇಡಿ. ನೀವು ಹೇಳೋ ನ್ಯೂಸ್ಗಳು ಕೆಲವೊಂದು ಕೆಲಸಕ್ಕೆ ಬರಲ್ಲ, ನಾಚಿಕೆ ಆಗಬೇಕು ಯಾವುದೇ ನ್ಯೂಸ್ ಚಾನಲ್ಗಳಿಗಾಗಲಿ. ಹುಲಿ ಇದ್ರೆ ಎಲ್ಲ ಪ್ರಾಣಿಗಳು ಇರುತ್ತೆ, ಚೆನ್ನಾಗಿರುತ್ತೆ, ಕಾಡು ಸಮೃದ್ಧಿಯಾಗಿರುತ್ತೆ ಅಂತ. ಅದು ಯಾಕೆ ಏನಾದ್ರು ವಿವರ್ಸ್ ಹೇಳಿ, ನಮಗೂ ಎಲ್ರಿಗೂ ಗೊತ್ತಿಲ್ಲ ಅದು. ಇನ್ನು ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ 5 ಹುಲಿಗಳು ಸತ್ತೋದ್ವು. ಅದ್ರ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ತುಂಬ ಜನ ಮೆಸೇಜ್ಗಳು, ಕಮೆಂಟ್ಗಳನ್ನು ಮಾಡ್ತಾನೆ ಇದ್ರಿ. ಇದಾಗಿ ಸುಮಾರು ಹತ್ತತ್ರ ಒಂದು ವಾರದ ಮೇಲಾಯಿತು. ಸೊ ಆವಾಗಲೇ ಮಾಡಬೇಕಿತ್ತು. ಅಲ್ಲಿ ಏನು ನಡೀತು ಎಲ್ಲನೂ ವಿಷಯ ತಿಳ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅಲ್ಲಿ ಏನಾಯ್ತು ಅಂದರೆ, ಅವರು ಡೈಲಿ ಹಸುಗಳನ್ನು ಮೇಯ್ಸಕ್ಕೆ ಹೋಗ್ತಾ ಇದ್ರು. ಆವತ್ತು ಅಲ್ಲಿ ಏನು ಹಸುಗಳನ್ನು ಕಾಡಿಗೆ ಬಿಡ್ತಾ ಇದ್ರು, ಅಲ್ಲಿ ಒಂದು ಹಸುನ ಹುಲಿ ಬಂದು ಬೇಟೆಯಾಡಿದೆ. ಅಲ್ಲಿ 5 ಹುಲಿ ಏನು ನೋಡ್ತಾ ಇದ್ದೀರಾ, ಅದರಲ್ಲಿ ಅದರ ತಾಯಿ ಹುಲಿ ಆ ಒಂದು ಹಸುನ ಬೇಟೆಯಾಡಿದೆ. ಹುಲಿಗಳು ಒಂದು ಬೇಟೆನ ಹಿಡಿದ್ರೆ ಅದನ್ನು ಅಲ್ಲೇ ಬಿಟ್ಟು ಒಂದು 2 ದಿನ 3 ದಿನ ಒಂದು ವಾರದ ತನಕನೂ ತಿಂತಾ ಇರ್ತವೆ. ಅಂದರೆ ಆ ಬೇಟೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಅಲ್ಲಾಗಿರೋದು ಅದೇ. ತಾಯಿ ಹುಲಿ ತನ್ನ ಬೇಟೆನ ಹಿಡಿದು ವಾಪಸ್ ಹೊರಟೋಗಿದೆ. ಆ ಹಸು ಅಲ್ಲೇ ಬಿದ್ದಿತ್ತು. ಮತ್ತೆ ವಾಪಸ್ ಹೋಗಿ ತನ್ನ ಮರಿಗಳಿಗೂ ಅದನ್ನು ತಿನ್ಸೋಣ ಅಂದ್ಬಿಟ್ಟು ವಾಪಸ್ ಕರ್ಕೊಬರೋದಕ್ಕೆ ಹೋಗಿದೆ. ಆದರೆ ಬರೋದಕ್ಕೂ ಮುಂಚೆನೆ ಅದಕ್ಕೆ ವಿಷ ಹಾಕಿದ್ರು ಅನ್ನೋದೊಂದು ಮಾಹಿತಿ ಗೊತ್ತಿಲ್ಲ. ಅದು ಅವರೇ ಹಾಕಿದ್ರು ಅಥವಾ ಬೇರೆಯವ್ರು ಹಾಕಿದ್ರು, ಅದು ನಿಜವಾಗ್ಲೂ ಇನ್ನೂ ಕ್ಲಾರಿಫಿಕೇಶನ್ ಇಲ್ಲ. ಅದು ಮುಂದೆ ಗೊತ್ತಾಗುತ್ತೆ, ಕೋರ್ಟಲ್ಲಿ ಗೊತ್ತಾಗುತ್ತೆ. ಅದು ಈ ಒಂದು ತನಿಖೆ ಏನಿದೆ, ತನಿಖೆ ತಾರ್ಕಿಕ ಹಂತಕ್ಕೆ ಹೋಗಬೇಕು ಮತ್ತು ತನಿಖಾ ವರದಿ ಆಧಾರದ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಇಲ್ಲಿ ಹುಲಿ ಸಾಯೋದಕ್ಕೆ ಮುಖ್ಯ ಕಾರಣ ಅಂದರೆ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಅಂದ್ಬಿಟ್ಟು ಏನು ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಏನು ಫಾರೆಸ್ಟ್ ಗಾರ್ಡ್ಗಳಿದ್ದಾರೆ, ವಾಚರ್ಸ್ಗಳಿದ್ದಾರೆ, ಅವ್ರಿಗೆ ಕಳೆದ ಸುಮಾರು ತಿಂಗಳಿಂದ ಪೇಮೆಂಟ್ ಆಗಿಲ್ವಂತೆ. ಅಂದರೆ ಅಲ್ಲಿ ಸಂಬಳಗಳನ್ನು ಕೊಡ್ತಾ ಇಲ್ಲ. 5 ತಿಂಗಳಿಂದ ನಮ್ಗೆ ಸಂಬಳ ಆಗಿಲ್ಲ ಸರ್. ನಮ್ಗೆ 4 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಟೋಟಲ್ 6 ತಿಂಗಳು ಸಂಬಳ ಆಗುತ್ತೆ ಸರ್. ಅಲ್ಲಿನ ಫಾರೆಸ್ಟ್ ಗಾರ್ಡ್ಗಳಾಗಿರ್ಬೋದು, ವಾಚರ್ಸ್ಗಳಾಗಿರ್ಬೋದು ಸರಿಯಾಗಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಏನಕ್ಕೆ? ಅವ್ರಿಗೆ ಸಂಬಳನೇ ಕೊಡ್ತಿಲ್ಲ ಅಂದರೆ ಅವ್ರು ಏನಕ್ಕೆ ಹೋಗ್ತಾರೆ? ಸೊ ಅವರು ಅವ್ರ ಜೀವನ ಮಾಡೋದಕ್ಕೆ ತಾನೇ ಆ ಕೆಲಸಕ್ಕೆ ಸೇರಿಕೊಂಡು ಒಂದು ಕಾಡಿನ ಸಂರಕ್ಷಣೆ ಮಾಡೋವಂಥ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ನಾವು ಇಷ್ಟು ಜನ ಏನಿದ್ದೀವಿ, ನಾವು ಇಷ್ಟು ಸಂಸಾರಗಳನ್ನ, ಇಷ್ಟು ಜನರಿಗೂ ಸಹ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡೋವಂಥವ್ರು. ನಾವು ಇಡೀ ನಮ್ಮ ಕುಟುಂಬ ಇದನ್ನೇ ನಂಬ್ಕೊಂಡು ಜೀವನ ಮಾಡೋವಂಥವ್ರು. ದಯವಿಟ್ಟು ಇದನ್ನು ಅವರು ಕೂಲಂಕುಷವಾಗಿ ದಯವಿಟ್ಟು ಮಾನವೀಯತೆಯಿಂದ ನೋಡಬೇಕು ಸರ್. ಇಲ್ಲಿ ಮಾನವೀಯತೆಯಿಂದ ನೋಡಬೇಕು. ಅವ್ರು ಹೊಟ್ಟೆ ಪಾಡಿಗೆ ಅವರು ಕೆಲಸ ಮಾಡ್ತಾರೆ, ಸಂಬಳನೇ ಕೊಟ್ಟಿಲ್ಲ ಅಂದರೆ ಅವ್ರು ಏನಕ್ಕೆ ಮಾಡ್ತಾರೆ? ನಮ್ಮ ಮನೇಲಿ ಭಾರಿ ಕಷ್ಟ ಸಹ, ಮಕ್ಕಳು ಮರಿಗೆ ವಹಿಸ್ಕೊಂಡು ಓದಿಸ್ಬೇಕು. ಎಲ್ಲಕ್ಕೂ ತೊಂದರೆ. ನಮಗೆ 5 ತಿಂಗಳಿಂದ ನಮ್ಮ ಸಂಬಳ ಆಗಿಲ್ಲ ಸರ್. ಅದು ದಯವಿಟ್ಟು ನಮ್ಮ ಸಾಯಿಬ್ರನ್ನ ಮಾಡಲಿ ಅಂದ್ಬಿಟ್ಟು ಅವಸ್ಕರ ನಾವಿಲ್ಲಿ ಬಂದಿದ್ದೀವಿ ಸರ್. ನಮಗೆ ಈಗ 4 ವರ್ಷದ ಮಗ ಇದ್ದಾನೆ, 2 ವರ್ಷದ ಮಗಳಿದ್ದಾಳೆ ಸರ್. ಅವ್ರ ಕಾರ್ಮೆಂಟ್ಗೆ ಸೇರಿಸ್ಬೇಕು. ಕಾರ್ಮೆಂಟ್ಗೆ ಸೇರ್ಸೋಕೆ ಆಯ್ತಿಲ್ಲ ಸರ್. 5,000 ರೂಪಾಯಿ ದುಡ್ಡು ಕೊಡಬೇಕು, ಬೆಟ್ಟಕ್ಕೆ ಬಂದು ಸೇರಿಸ್ಬೇಕು ಸರ್. ಎಲ್ಲದಕ್ಕೂ ತೊಂದರೆ ಸರ್. ಈಗ ನಿಮ್ಮ ಹತ್ರ ಒಂದು 500 ರೂಪಾಯಿ ದುಡ್ಡು ಇಸ್ಕೊಂಬ ಸರ್, ನಾಳೆ ಕೊಡ್ತೀನಿ ಅಂತ ಹೇಳ್ಬೋದು. ರೇಷನ್ ಅಂಗಡಿಲಿ ಸಾಲ ಕೇಳೋಕ್ಕಾಗುತ್ತೆ ಸರ್. ಕ್ಯಾಂಪ್ಗಳಲ್ಲಿ ಕರೆಂಟ್ ಇಲ್ಲ, ಕರೆಕ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲ. PF ಮತ್ತು PS ಯಾವುದು ಅಕೌಂಟು ಬರ್ತಾ ಇಲ್ಲ. ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಜೀವನ ಹೇಗೆ ಮಾಡೋದು? ನಮ್ಗೆ ಯಾವ ಬೇನೆಟ್ರು ಬರ್ತಾ ಇಲ್ಲ ಸರ್. ಊಟ ಕೊಡ್ತಾರೆ, ನಮ್ಗೆ ಊಟ ತಿಂಡಿ ಕೊಡ್ತಾರೆ ಕಾಡಲಿ.
ಅದು ತಿನ್ಕೊಂಡಿರ್ತೀವಿ ಮನೆ ಸಂಸಾರ ಭಾರಿ ಕಷ್ಟ ಆಗುತ್ತೆ ಸರ್ ನಮಗೆ. ಇವತ್ತು ಸಾಮಾನ್ಯವಾಗಿ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಅದರಲ್ಲಿ 4 ತಿಂಗಳು ನಾವು ಹೇಗೆ ನಿಭಾಯಿಸೋಣ? ನಮ್ಮದೇ ಆದ ಕೌಟುಂಬಿಕ ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆಗಳನ್ನ ನಮ್ಮ ಕೈಯಲ್ಲಿ ನಿವಾರಿಸ್ಕೊಳ್ಳೋಕ್ಕಾಗ್ತಿಲ್ಲ ಸರ್. ಅಪ್ಪ ಅಮ್ಮ ಇದ್ದಾರೆ, ವಯಸ್ಸಾದ್ರು ಇದ್ದಾರೆ, ಸಾಲ ಅಡ್ಮಿಷನ್ ಆಗಿದೆ, ಮಕ್ಕಳ ಮರಿಗಳನ್ನ ಅಡ್ಮಿಷನ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಪ್ರತಿಭಟನೆಗಂತ ಬಂದಿಲ್ಲ ಸರ್, ನಾವು ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳು ದಯವಿಟ್ಟು ನಮಗೆ ಸ್ಪಂದಿಸಬೇಕು, ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಸೊ ಇನ್ಮೇಲಾದರೂ ಅಲ್ಲಿನ ಫಾರೆಸ್ಟ್ ಗಾರ್ಡ್ಗಳನ್ನು, ವಾಚರ್ಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ತಿಂಗಳ ಸಂಬಳ ಕೊಡಿ. ಅವ್ರ ಕೆಲಸ ಅವರು ಮಾಡೇ ಮಾಡ್ತಾರೆ. ಇಲ್ಲಿ ಫಾರೆಸ್ಟ್ಗಳನ್ನು ಏನು ಕಾಯಕ್ಕೆ ಹೋಗ್ತಾರೆ, ಯಾರು ಮೇಲಧಿಕಾರಿಗಳು ಹೋಗಿ ಕಾಡೆಲ್ಲ ಸುತ್ಕೊಂಡು ಅಲ್ಲಿ ಏನಾಗ್ತಿದೆ ಏನು ಅಂದ್ಬಿಟ್ಟು ಅವರೇನು ಒಳಗಡೆ ಡೈಲಿ ಹೋಗಿ ನೋಡಲ್ಲ. ಕಾಡನ್ನೆಲ್ಲ ನೋಡ್ಕೊಳ್ಳೋದು, ಡೈಲಿ ಬೀಟ್ ಹಾಕೋದು ಇಲ್ಲಿನ ಲೋಕಲ್ ಗ್ರಾಮಸ್ಥರುಗಳನ್ನು ಸೇರಿಸ್ಕೊಂಡಿರ್ತಾರೆ ಫಾರೆಸ್ಟ್ ಗಾರ್ಡ್ಗಳು, ವಾಚರ್ಸ್ಗಳು ಅಂದ್ಬಿಟ್ಟು. ಅಂದರೆ ಅವ್ರಿಗೆ ಕಾಡಿನ ಎಲ್ಲ ಮಾಹಿತಿ ಗೊತ್ತಿರುತ್ತೆ ಮತ್ತು ಕಾಡಿನ ದಾರಿಗಳು ಗೊತ್ತಿರುತ್ತೆ, ಎಲ್ಲ ತಿಳಿದವರಾಗಿರೋದ್ರಿಂದ ಅಲ್ಲಿನ ಲೋಕಲ್ ಜನಗಳನ್ನೇ ಸ್ವಲ್ಪ ಸೇರಿಸ್ಕೊಂಡು ಅವ್ರಿಗೆ ಟ್ರೈನಿಂಗ್ ಮಾಡಿ ನೋಡ್ಕೊಳ್ಳೋದಕ್ಕೆ, ಅಂದರೆ ಡೈಲಿ ಬೀಟ್ಗೆ ಹೋಗ್ತಾರೆ. ನನ್ನ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಮಳೆ ಅಂದೆ, ಬಿಸಿಲು ಅಂದೆ, ರಾತ್ರಿ ಅಂದೆ, ಎಲ್ಲ ಟೈಮಲ್ಲೂ ಆ ಪ್ರಾಣಿಗಳನ್ನು ಓಡಿಸೋದಾಗಿರ್ಬೋದು, ಕಾಡನ್ನು ಸುತ್ಕೊಂಡು ಬರೋದಾಗಿರ್ಬೋದು, ಆ ಒಂದು ಕಾಡನ್ನು ಕ್ಲೀನ್ ಮಾಡೋವಂಥ ಕೆಲಸ ಆಗಿರ್ಬೋದು, ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಯಾವ ಥರ ನೋಡ್ಕೋಬೇಕು ನೀವು? ರೈತ ಕಷ್ಟ ಅಂತಿದೆಯಲ್ಲ, ಭಾಳ ಕಷ್ಟ ನೋಡಿದೆ. ಈಗ ಜನಗಳು ಅಪ್ಪ ಅಂದ್ಕೊಂಡು ಫುಲ್ಲು ರಿಸ್ಕ್ ಆಗ್ಬಿಟ್ಟಿದೆ. ಅಂದರೆ ನಮಗೆ ಮಾಡೋದು ಕರೆಕ್ಟಾಗ ತಿಂಗಳಿಗೆ ಸಂಬಳ ಆಗ್ಬಿಟ್ರಣ ಯಾವಾರಾಯ್ತದ. ನಾವು ಗೀಟ ಮಾಡೋಣ, ಅತ್ತೆಚ್ಚರ್ದು ಅದೆಚ್ಚರ್ದು ಇಷ್ಟರ್ದು ಏನೋ ಒಪ್ಪಳ ಬಂದ್ಬಿಟ್ಟು ನೈಟೆಲ್ಲ ಊಟ ಮಾಡಿದ್ರೆ ಹೋಗ್ಬಿಡೋನು. ಮನೆ ಪರಿಸ್ಥಿತಿ ಆಗವೆ ಅಂತಾರಲ್ಲ, ನಾನು ಇಷ್ಟು ದಿನ ಎಲಿಫೆಂಟ್ ಕ್ಯಾಂಪ್ ವೀಡಿಯೋ ಮಾಡಿರೋದ್ರಲ್ಲಿ ಇವತ್ತು ತುಂಬ ಬೇಜಾರಾಯಿತು. ಇವರ ಕಷ್ಟಗಳನ್ನು ನೋಡಿ, ಇವರ ಮನೆ ಪರಿಸ್ಥಿತಿಗಳನ್ನು ನೋಡಿ, ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ರಿಸ್ಕ್ ಆದರೂ ಅವರ ಮನೆ ಪರಿಸ್ಥಿತಿಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡು ಈ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರಲ್ಲ, ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಿದಾಗ, ಕೇಳಿದಾಗ. ದಯವಿಟ್ಟು ಅರಣ್ಯ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರಾದರೂ ನೋಡ್ತಾ ಇದ್ದರೆ ಇಂಥವರಿಗೆ ಸಂಬಳನ ಸ್ವಲ್ಪ ಹೆಚ್ಚಿಗೆ ಮಾಡಿ. ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ, ಇದು ಮಲೆ ಮಾದೇಶ್ವರನ ಬೆಟ್ಟದಲ್ಲಾಗಿರೋದು ಅಂತ. ಮಲೆ ಮಾದೇಶ್ವರನ ಬೆಟ್ಟದಲ್ಲಾಗಿರೋದಲ್ಲ, ಇದು ಮಲೆ ಮಾದೇಶ್ವರ ವನ್ಯಜೀವಿ ವಿಭಾಗ. ಅಂದರೆ ಫಾರೆಸ್ಟ್ ಅಂತ ಬಂದರೆ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಾವಿರೋದು ಕೂಡ ಮಲೆ ಮಾದೇಶ್ವರ ವನ್ಯಜೀವಿ ವಿಭಾಗಕ್ಕೆ ಸೇರ್ಕೊಳ್ಳೋದು. ಅಂದರೆ ಆ ರೇಂಜ್ಗಳು ಬೇರೆ ಅಷ್ಟೇ, ಊರುಗಳು ಬೇರೆ. ಇದು ಮೇನ್ ರೋಡ್ ಆದರೆ ಮೇನ್ ರೋಡಿಂದ ಕೇವಲ ಒಂದು 20-30 ಮೀಟ್ರಲ್ಲೇ ಆ ಹುಲಿಗಳು ಸತ್ತು ಬಿದ್ದಿರೋದು. ಒಂದು ಚಿಕ್ಕ ಹುಲ್ಲುಕಡ್ಡಿಲಿ ಹೋಗೋದನ್ನ ದೊಡ್ಡ ಕೊಡ್ಲಿ ಎತ್ಕೊಂಡು ಹೊಡೆದಂಗೆ ಆಯ್ತು. ಇದು ಎಲ್ಲ ಇಲ್ಲಿನ ರೈತರುಗಳು ಅನಕ್ಷರಸ್ಥರು, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ನಮ್ಮ ಪ್ರಾಣಿಗಳನ್ನ ಬಂದು ತಿಂತವೆ, ಅದನ್ನ ಸಾಯಿಸ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಲಿ ಇರ್ತಾರೆ. ಯಾರಾದರೂ ಅಷ್ಟೇ. ಇಲ್ಲಿ ನಮ್ಮ ದೇಶದಲ್ಲಿ ಹುಲಿಗಳು ತುಂಬ ಕಡಿಮೆ ಇದ್ದಾವೆ, ಅದನ್ನ ಸಾಯಿಸಬಾರ್ದು, ಕೊಲ್ಲಬಾರ್ದು, ಅದೆಲ್ಲ ಗೊತ್ತಿಲ್ಲ. ನಮ್ಮ ಪ್ರಾಣಿಗಳನ್ನೆಲ್ಲ ಬಂದು ತಿಂತ ಇದೆ, ಹೇಗಾದರೂ ಮಾಡಿ ಸಾಯಿಸ್ಬಿಟ್ರೆ ಮತ್ತೆ ಬರಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ದಯವಿಟ್ಟು ಈ ಮೂಲಕ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ರೈತರಿಗಾಗಲಿ, ಸುತ್ತಮುತ್ತ ಕಾಡಂಚಿನ ಗ್ರಾಮಗಳ ಜನತೆಗೆ ನನ್ನ ಒಂದು ಮನವಿ, ದಯವಿಟ್ಟು ಯಾವುದೇ ಕಾಡು ಪ್ರಾಣಿಗಳನ್ನ ಕೊಲ್ಲಕ್ಕೆ ಹೋಗ್ಬೇಡಿ. ನಮ್ಮ ಕೋಪ, ಆವೇಶ, ಹೋರಾಟ ಏನಿದ್ರು ಸಿಸ್ಟಮ್ನ ವಿರುದ್ಧ ಇರಬೇಕೆ ಹೊರತು ಕಾಡು ಪ್ರಾಣಿಗಳ ವಿರುದ್ಧ ಅಲ್ಲ. ಸೊ ಇಲ್ಲಿ ನಾವು ಕಾಡನ್ನಾಗಲಿ ಕಾಡು ಪ್ರಾಣಿನಾಗಲಿ ದ್ವೇಷಿಸಬಾರ್ದು. ಇಲ್ಲಿನ ಸಿಸ್ಟಮ್, ಅರಣ್ಯ ಇಲಾಖೆನ ಕೇಳೋಣ, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನೀವು ಸರಿಯಾಗಿ ನೋಡ್ಕೋತಾ ಇಲ್ಲ, ನಿಮ್ಮಿಂದ ಕಾಡು ಪ್ರಾಣಿಗಳು ಊರ ಕಡೆ ಬರ್ತಾ ಇದ್ದಾವೆ, ರೈತರ ಹೊಲ ಗದ್ದೆಗಳಿಗೆ ಬರ್ತಾ ಇದ್ದಾವೆ ಅಂದ್ಬಿಟ್ಟು ಅವ್ರ ಮೇಲೆ ಬೇಕಾದರೆ ಕೋಪ ಮಾಡ್ಕೊಳ್ಳಿ. ಕಾಡು ಪ್ರಾಣಿಗಳ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಕ್ಕೇನು ಮಾತು ಬರುತ್ತಾ, ನಾವಾದರೆ ಮನುಷ್ಯರು ಅರ್ಥ ಮಾಡ್ಕೋತೀವಿ. ಅವಕ್ಕೇನು ತಿನ್ನೋದಕ್ಕೆ ಆಹಾರ ಬೇಕು, ಹುಡ್ಕೊಂಡು ಬರ್ತವೆ. ಹುಲಿಗಳು ನಮ್ಗೇನಕ್ಕೆ ಮುಖ್ಯ? ಹುಲಿಗಳನ್ನು ಸಾಯಿಸಿದ್ರೆ ಏನಕ್ಕೆ ಅಷ್ಟು ದೊಡ್ಡ ಕೇಸ್ ಆಗ್ತವೆ? ಸೊ ಇಲ್ಲಿ ಹೇಳ್ತೀನಿ ಕೇಳಿ. ಹುಲಿಗಳು ಟೆರಿಟೋರಿಯಲ್ ಅನಿಮಲ್ಸ್ಗಳು. ಅಂದರೆ
ಒಂದು ಹುಲಿ ಇಷ್ಟೇ ಜಾಗದಲ್ಲಿ ಇರಬೇಕು ಅಂದ್ಬಿಟ್ಟು ಬದುಕುತ್ತೆ. ಅಂದರೆ ನಿಮ್ಗೆ ಇನ್ನೂ ಸಿಂಪಲಾಗಿ ಅರ್ಥ ಆಗ್ಬೇಕಂದ್ರೆ, ಒಂದು ಹುಲಿ ಒಂದು ಕಾಡಲ್ಲಿ ಇದೆ ಅಂದರೆ ಅದಕ್ಕೆ ಅದು ಒಂದು ಜಾಗ ಮಾಡ್ಕೊಂಡಿರುತ್ತೆ ಇಷ್ಟ ಅಗಲ ಅಂತ. ಆ ಒಂದು ಪ್ರದೇಶದಲ್ಲೇ ಆ ಹುಲಿ ಇರುತ್ತೆ. ಆ ಜಾಗಕ್ಕೆ ಬೇರೆ ಹುಲಿ ಬಂದರೆ ಆ ಹುಲಿ ಅದನ್ನು ಬಿಡಲ್ಲ, ಇಲ್ಲ ಈ ಹುಲಿ ಅದನ್ನು ಬಿಡಲ್ಲ. ಯಾವುದಾದ್ರೂ ಒಂದು ಹುಲಿನ ಸೋಲಿಸಿ ಆ ಜಾಗನ ವಶಪಡಿಸ್ಕೊಳ್ಳುತ್ತೆ. ಈ ಥರ ಹುಲಿಗಳು ಬದುಕುವಂಥ ಒಂದು ರೀತಿ. ಹುಲಿಗಳು ತನ್ನ ಮರಿಗಳನ್ನು ಸಾಕೋ ತನಕ ಮಾತ್ರ ಜೊತೆಯಲ್ಲಿ ಇಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಏನು 1 ವರ್ಷ 2 ವರ್ಷ ಅಷ್ಟೇ ಜೊತೆಲಿ ಇರೋದು. ಅದಾದಮೇಲೆ ಆ ಹುಲಿ ತಾನಾಗೆ ತನ್ನ ಟೆರಿಟರಿನ ಹುಡ್ಕೊಂಡು ಹೊರಟೋಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಹೇಳಿದೆ ಅಷ್ಟೇ. ನಮ್ಮ ಭಾರತದಲ್ಲಿ ಇರೋದು ಕೇವಲ 3682. ಇಲ್ಲಿ ನಾನು ವಿಡಿಯೋ ಮಾಡ್ತಿರೋ ಟೈಮ್ಗೆ ಇರೋಂಥ ಡಾಟ್ದಲ್ಲಿ ನಾನು ಹೇಳ್ತಾ ಇದ್ದೀನಿ 3682 ಹುಲಿಗಳು ಅಷ್ಟೇ ಇರೋದು ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ ಸುಮಾರು 390 ಸಮಥಿಂಗ್ ನಮ್ಮ ಕರ್ನಾಟಕದಲ್ಲಿದೆ. ಈಗ ಲೆಕ್ಕಕೊಳ್ಳಿ, ಇಡೀ ಭೂಮಿಲಿ ಸುಮಾರು 850 ಕೋಟಿ ಜನಸಂಖ್ಯೆ ಇದೆ. ಆದರೆ ಹುಲಿಗಳ ಸಂಖ್ಯೆ ಎಷ್ಟಿದೆ? ನಮ್ಮ ಇಂಡಿಯಾದಲ್ಲಿ ಕೇವಲ 3682 ಅಷ್ಟೇ ಹುಲಿಗಳಿರೋದು. ಅದರಲ್ಲೂ 5 ಹುಲಿಗಳು ಇವಾಗ ಸತ್ತೋಗಿದ್ದಾವೆ. ಅದಕ್ಕೋಸ್ಕರನೇ ಹುಲಿಗಳನ್ನು ಸಾಯಿಸಬೇಡಿ, ಹುಲಿಗಳನ್ನು ಸಂರಕ್ಷಣೆ ಮಾಡಿ, ಕಾಡು ಪ್ರಾಣಿಗಳನ್ನು ಕೊಲ್ಲಬೇಡಿ ಅನ್ನೋದು ಇದೇ ಕಾರಣಕ್ಕೋಸ್ಕರ. ಹುಲಿಗಳು ಎಷ್ಟು ಮುಖ್ಯ ಗೊತ್ತಾ ನಮಗೆ? ಆ ಒಂದು ಕಾಡು ಸಮೃದ್ಧವಾಗಿರ್ಬೇಕಂದ್ರೆ ಹುಲಿಯ ಪ್ರಾಮುಖ್ಯತೆ, ಹುಲಿಯ ಪಾತ್ರ ಎಷ್ಟು ಮುಖ್ಯ ಅಂದರೆ, ಒಂದು ಕಾಡಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಜಿಂಕೆ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಕಾಟಿ ಆಗಿರ್ಬೋದು, ಈ ಎಲ್ಲ ಸಸ್ಯಾಹಾರಿ ಪ್ರಾಣಿಗಳನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದೆ ಹುಲಿ. ಯಾಕಂದರೆ ಹುಲಿ ಪರಭಕ್ಷಕ ಪ್ರಾಣಿ. ತನಗಿಂತ 2-3 ಪಟ್ಟು ತೂಕ ಇರುವಂತಹ ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವಂತಹ ಒಂದು ಪ್ರಾಣಿಯಾಗಿರೋದ್ರಿಂದ ಸೊ ಹುಲಿಗೆ ಯಾವುದೇ ವಿರೋಧಿ ಪ್ರಾಣಿಗಳಿಲ್ಲ ಕಾಡಲ್ಲಿ. ಒಂದು ಕಾಡಲ್ಲಿ ಆಹಾರ ಸರಪಳಿನ ಬ್ಯಾಲೆನ್ಸ್ ಮಾಡೋದೇ ಈ ಹುಲಿಗಳು. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಹುಲಿಗಳಿದ್ರೇನೆ ನಾವೆಲ್ಲ ಬದುಕಿರೋದಕ್ಕಾಗೋದು. ಇದೇನು ಹಿಂಗೆ ಹೇಳ್ತಿದ್ದೀವಿ ಅಂದ್ಬಿಟ್ಟು ನೀವು ಕೇಳ್ಬೋದು, ಆದರೂ ಇದು ಸತ್ಯ. ಇವಾಗ ಒಂದು ಕಾಡಲ್ಲಿ ಹುಲಿಗಳೇ ಇಲ್ಲ ಅಂತ ಅನ್ಕೊಳ್ಳಿ, ಆ ಕಾಡಲ್ಲಿ ಬರೀ ಸಸ್ಯಾಹಾರಿ ಪ್ರಾಣಿಗಳು, ಜಿಂಕೆ, ಕಡವೆ, ಕಾಟಿ, ಕಾಡೆಮ್ಮೆ ಈ ಥರದ್ದೇ ಇದ್ರೆ ಅಲ್ಲಿನ ಕಾಡಿನ ಸಸ್ಯ ಸಂಪತ್ತನ್ನೆಲ್ಲ ಅವು ತಿಂದು ಮುಗಿಸ್ಬಿಡ್ತವೆ. ಹುಲಿ ಇದ್ರೆ ಅಲ್ಲಿ ಜಿಂಕೆ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಕಾಟಿ ಆಗಿರ್ಬೋದು, ಅದನ್ನೆಲ್ಲ ತಿಂದು ಅದು ಜಾಸ್ತಿ ಆಗದಿರೋ ಥರ ಇದು ನೋಡ್ಕೊಳ್ಳುತ್ತೆ. ಇದು ನೋಡ್ಕೊಂಡಾಗ ಅಲ್ಲಿನ ಕಾಡು ಸಮತೋಲನವಾಗಿರುತ್ತೆ. ಅದಕ್ಕೋಸ್ಕರನೇ ಹುಲಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರೋದು. ಹುಲಿಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಕೊಲ್ಬೇಡಿ ಅಂತ ಅಷ್ಟೊಂದು ಬಾಯ್ ಬಡ್ಕೊಳ್ಳೋದು ಎಲ್ಲರೂ. ಕೊನೆಯಲ್ಲಿ ನಂದೊಂದು ಪ್ರಶ್ನೆ, 5 ಹುಲಿಗಳು ಸತ್ತೋದು. ಹೌದು, ನಮಗೆಲ್ಲ ತುಂಬ ಬೇಜಾರಾಗಿದೆ, ದುಃಖ ಆಗಿದೆ. ಆದರೂ ಆ ಹುಲಿಗಳು ಸತ್ತ ಸುದ್ದಿ ಕೇಳಿದ ತಕ್ಷಣ ರೇಂಜ್ನಿಂದ ಹಿಡಿದು ACF, DCF, ಅರಣ್ಯ ಸಚಿವರು, MLA ಪ್ರತಿಯೊಬ್ಬರು ಆ ಒಂದು ಸ್ಥಳಕ್ಕೆ ಹೋದ್ರು. ಅದೇ ಪ್ರಾಣಿ ನಮ್ಮ ರೈತರ ಜಾನುವಾರುಗಳನ್ನು ಕೊಂದುಬಿಟ್ಟು ಹೋದಾಗ ಆ ವಿಷಯನ ಎಲ್ರಿಗೂ ತಿಳಿಸ್ತೀವಿ. ಆದರೆ ಸ್ಥಳಕ್ಕೆ ಒಬ್ಬ ಅಧಿಕಾರಿ ಬರಲ್ಲ. ಅಲ್ಲಿನ ಸ್ಥಳೀಯ ಫಾರೆಸ್ಟ್ ಗಾರ್ಡ್ಗಳು, ವಾಚರ್ಸ್ಗಳು ಬಂದು ಮಹಾಜರು ಮಾಡ್ಕೊಂಡು ಹೊರಟೋದ್ರೆ ಇನ್ನೇನಾಗುತ್ತೆ ಅನ್ನೋದು ತಿರುಗಿ ನೋಡಲ್ಲ. ಏನಕ್ಕೀಗೆ? ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ, ನನಗೆ ನಮ್ಮ ರೈತರು ಎಷ್ಟು ಮುಖ್ಯನೋ ನಮ್ಮ ಕಾಡು ಪ್ರಾಣಿಗಳು ಅಷ್ಟೇ ಮುಖ್ಯ, ಅಷ್ಟೇ ಪ್ರೀತಿಸ್ತೀನಿ ಕೂಡ. ಅಷ್ಟೇ ಗೌರವಿಸ್ತೀನಿ. ಅದರಲ್ಲಿ 2 ಮಾತೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರೈತರಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ? ನಮ್ಮ ಇಲ್ಲಿ ರೈತರ ಪ್ರಾಣಿಗಳಲ್ವಾ, ಅವರದ್ದು ಜೀವ ಅಲ್ವಾ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ತಕ್ಕ ಪರಿಹಾರ ಬಿಡಿ. ನಿಮ್ಮ ಪರಿಹಾರ ಬೇಡ. ಇಲ್ಲಿ ಎಲ್ಲ ರೈತರು ಹೇಳೋದು ಅದೇ, ನಿಮ್ಮ ಪರಿಹಾರ ಏನಕ್ಕೆ ಬೇಕು? ಏನೋ ಒಂದು ಹಸು ಸತ್ತೋಗುತ್ತೆ, ನೀವು 5,000 10,000 ಕೊಟ್ಬಿಟ್ಟು ಹೊರಟೋಗ್ತೀರಾ. ವೈಜ್ಞಾನಿಕ ಪರಿಹಾರನಾದರೂ ಕೊಡ್ತೀರಾ? ಇಲ್ಲ. 40,000 50,000 ಬೆಲೆ ಬಾಳೋ ಹಸುಗೆ 10,000 15,000 ಕೊಟ್ಬಿಟ್ರೆ ಮುಗಿದು ಹೋಯ್ತು. ಆಮೇಲೆ ಇನ್ನೊಂದು, ನ್ಯೂಸ್ ಚಾನಲ್ಗಳಿಗೆ ಹೊಡಿಬೇಕು ಚಪ್ಪಾಳೆನ. ಏನು ನ್ಯೂಸ್ಗಳು! ಒಂದು ಕಾಡು ಪ್ರಾಣಿ ಸತ್ತಿದ ತಕ್ಷಣ ಏನು ನ್ಯಾಷನಲ್ ನ್ಯೂಸ್ ಮಾಡಿದ್ರಿ. ಅದೇ ನಮ್ಮ ರೈತರ ಪ್ರಾಣಿಗಳು ಸತ್ತಾಗ ಎಷ್ಟು ನ್ಯೂಸ್ಗಳನ್ನು ಕಳಿಸ್ಕೊಟ್ವಿ. ಒಂದು ನಿಮಿಷ ಅದ್ರ ಬಗ್ಗೆ ಏನಾದರೂ ಯಾರಾದರೂ ಮಾತಾಡಿದ್ರ? ಯಾವ ನ್ಯೂಸ್ ಚಾನಲ್ಗಳಾದರೂ ಆಗಿರ್ಬೋದು, 1 ನಿಮಿಷ ಮಾತಾಡೋದಕ್ಕೇನು? ರೈತರ ಬಗ್ಗೆ ಆಗಲಿ, ರೈತರ ಪ್ರಾಣಿಗಳ ಬಗ್ಗೆ ಆಗಲಿ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಲಿ, ಇಲ್ಲಿ ಆಗ್ತಿರೋ ಅನಾಹುತಗಳ ಬಗ್ಗೆ ಆಗಲಿ, ಎಲ್ಲ ವಿಡಿಯೋಗಳು, ಮಾಹಿತಿಗಳನ್ನೆಲ್ಲ ಕಳಿಸ್ಕೊಡ್ತೀವಿ. ಆದರೂ 1 ನಿಮಿಷ ಮಾತಾಡೋದಕ್ಕೆ ಇವ್ರಿಗೆ ಕಾಲಾವಕಾಶ ಇಲ್ಲ. ಬೇಡದೇ ಇರೋದನ್ನೆಲ್ಲ ಗಂಟೆಗಟ್ಟಲೆ ಹೇಳ್ತಾರೆ. ಏನಕ್ಕೆ? ಅದು ಕೆಲಸಕ್ಕೆ ಬರಲ್ಲ ಅಂಥದನ್ನೆಲ್ಲ ಹೇಳ್ತೀರಾ. ರೈತರು ದೇಶದ ಬೆನ್ನೆಲುಬು ಅಂದ್ಬಿಟ್ಟು ಎಲ್ಲರೂ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾರೆ. ಆದರೆ ಅಂಥ ಬೆನ್ನೆಲುಬಿಗೆ ಒಂದು ತೊಂದರೆ ಆದರೆ ಅವ್ರ ಬಗ್ಗೆ ಒಂದು ಸುದ್ದಿ ಹೇಳೋದಕ್ಕಾಗಲ್ಲ. ನಿಮಗೆ ನಾಚಿಕೆ ಆಗಬೇಕು ಯಾವುದೇ ನ್ಯೂಸ್ ಚಾನಲ್ಗಳಿಗಾಗಲಿ. ನಮ್ಮ ಕರ್ನಾಟಕದಲ್ಲಿ 60-70 ಭಾಗ ರೈತಾಪಿ ಕುಟುಂಬಗಳೇ ರೈತರೇ ಇರೋದು. ಯಾಕೆ ನೋಡಲ್ಲ ನಿಮ್ಮ ನ್ಯೂಸ್ ಚಾನಲ್ಗಳನ್ನು? ತೋರಿಸಿ ರೈತರ ಬಗ್ಗೆ, ಇಲ್ಲ ರೈತರ ಕಷ್ಟಗಳನ್ನು, ರೈತರ ಸಮಸ್ಯೆಗಳನ್ನು, ಅವ್ರಿಗೇನು ತೊಂದರೆ ಆಗ್ತಿದೆ ಅದನ್ನೆಲ್ಲ ಏನು ತೋರಿಸಲ್ಲ. ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಏನು ನ್ಯೂಸ್ ಚಾನಲ್ಗಳು ಗುರು? ನಾನು ಎಲ್ಲ ನ್ಯೂಸ್ ಚಾನಲ್ಗಳನ್ನು ನೋಡ್ತೀನಿ.
ನಮ್ಮ ರೈತರ ಬಗ್ಗೆ ಹೇಳೋದೇ ಅಪರೂಪ. ಎಲ್ಲೋ ಅಮಾವಾಸ್ಯೆಗೊಂದ್ಸಲ ಹುಣ್ಮೆಗೊಂದ್ಸಲ, ಅದು ಏನು ಗಂಟೆ ಹೇಳ್ತಾರ, ಏನೋ ಹೆಡ್ಲೈನಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ ಅಷ್ಟೇ, ಮುಗಿದೋಯ್ತು ನಮ್ಮ ರೈತರ ನ್ಯೂಸು. ಈಗಾದರೆ ಏನು ನಮ್ಮ ಸಿಸ್ಟಮ್ ಈ ಥರ ಇದೆ ಅಂತ ತುಂಬ ಬೇಜಾರಾಗುತ್ತೆ ನಮಗೆ. ನೀವು ಮೇಲಧಿಕಾರಿಗಳು ಅಲ್ಲಿನ ರೇಂಜರ್ ಆಫೀಸರ್ಗಳಿಗೆ ಹೇಳ್ಬೇಕು, ಅಲ್ಲಿನ ಗ್ರಾಮಸ್ಥರು ಏನಿದ್ದಾರೆ ಎಲ್ಲ ಅನಕ್ಷರಸ್ಥರು, ಎಲ್ಲ ರೈತರು, ಓದಿಲ್ಲ ಅವ್ರಿಗೆ ಗೊತ್ತಿಲ್ಲ ಕಾಡು ಅಂದ್ರೇನು, ಕಾಡಿನ ಮಹತ್ವ ಅಂದ್ರೇನು, ಪ್ರಾಣಿಗಳ ಮಹತ್ವಗಳು. ಇವಾಗ ಹುಲಿಗಳು ಸತ್ತೋಯ್ತು, ಅದ್ರ ಮಹತ್ವ ಗೊತ್ತಿಲ್ಲ ಅವ್ರಿಗೇನು. ಅವ್ರ ಪ್ರಾಣಿಗಳನ್ನು ತಿನ್ಕೊಂಡು ಹೋಗುತ್ತೆ, ನಮ್ಮ ಪ್ರಾಣಿ ತಿನ್ನತ್ತಲ್ಲ ಬಿಡು ಸತ್ರೆ ಸಾಯ್ತು ಅಂತ ಅಂತಾರೆ. ಅಂದರೆ ಅನಕ್ಷರಸ್ಥರು, ಅವ್ರಿಗೆ ಹುಲಿಯ ಮಹತ್ವ ಗೊತ್ತಿಲ್ಲ, ಹುಲಿಗಳು ಎಷ್ಟಿದ್ದಾವೆ ಗೊತ್ತಿಲ್ಲ. ಈ ಥರ ಒಂದು ಕ್ಯಾಂಪೇನ್ ಮಾಡಿ ನಮ್ಮ ರೈತರ ಅಲ್ಲಿನ ಹಳ್ಳಿಗಳಿನ ರೈತರೆಲ್ಲರನ್ನೂ ಕರೆದುಬಿಟ್ಟು ಒಂದು ಕ್ಯಾಂಪೇನಿಂಗ್ ಮಾಡಿ, ಕಾಡಿನ ಮಹತ್ವ ಅಂದ್ರೇನು, ಯಾಕೆ ಹುಲಿಗಳನ್ನ ಸಾಯಿಸಬಾರ್ದು, ಕಾಡನ್ನು ಯಾಕೆ ಸಂರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ಅಲ್ಲಿನ ರೈತರುಗಳಿಗೆ ಹೇಳ್ಬೇಕು ಅವರು. ಹೌದು, ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು, ಕಾಡು ಪ್ರಾಣಿಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕೊಲ್ಬೇಡಿ ಅಂದ್ಬಿಟ್ಟು. ಇವಾಗ ಅದೊಂದು ಚಿರತೆ ಏನೋ ಅಲ್ಲಿ ತಿನ್ಕೊಂಡು ಹೋಗ್ತಾ ಇದೆ. ನಾನು ವೀಡಿಯೋ ಮಾಡಿದಾಗ ಇಷ್ಟೊತ್ತ ಚಿರತೆ ಇರ್ತಿರ್ಲಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಆ ಚಿರತೆ ಯಾವತ್ತೋ ಸತ್ತೋಗೋದು. ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಯಾವುದೇ ಕಾರಣಕ್ಕೂ ವಿಸಾಕ್ಬೇಡಿ ನಮ್ಮ ರೈತರು, ಅದನ್ನು ಹಿಡಿಸೋಣ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲಿ ಕ್ಯಾಂಪೇನಿಂಗ್ ಮಾಡಿ ಅಲ್ಲಿನ ರೇಂಜರ್ ಆಫೀಸರ್ಗೆ ಏನಿದ್ದಾರೆ ನೀವು ಹೇಳ್ಬೇಕು, ಅವರಿಗೆ ಒಂದು ಕ್ಯಾಂಪೇನಿಂಗ್ ಮಾಡಿ ಅಲ್ಲಿನ ರೈತರಿಗೆ ನೀವು ಹೇಳಬೇಕು ಅಂದ್ಬಿಟ್ಟು. ಸರಿ ಗುಡ್, ನೀವು ಕೋಆಪರೇಟ್ ಮಾಡೋದಕ್ಕೆ ನೀವು ಜವಾಬ್ದಾರಿ. ಇಲ್ಲೇ ಉದ್ದೇಶ ಒಂದು, ಹುಲಿ ಸತ್ತಿರೋದು ನಮ್ಮೆಲ್ಲರಿಗೂ ಬೇಜಾರು. ಹುಲಿ ಇದ್ದರೆ ಕಾಡು ಸಮೃದ್ಧವಾಗಿರ್ತದೆ, ಮಳೆ ಹೋಯ್ತದೆ, ಗಾಳಿ ನೀರಿಲ್ದಿರೋ ನಮಗೆ ಗಾಳಿ ಬೇಕು. ಗಾಳಿ ಇವತ್ತು ಮೂಗು ಮುಚ್ಕೊಂಡ್ರೆ ಒಂದು ನಿಮಿಷ ನಾವು ಬದುಕೋಕ್ಕಾಗಲ್ಲ. ಅಂಥ ಗಾಳಿನ ನಮ್ಮ ಚಾಮರಾಜ ಜಿಲ್ಲೆ 52 ಕಾಡಿದೆ, ನಮಗೆ ಭಾಳ ಹೆಮ್ಮೆ ಇದೆ ಅದ್ರ ಬಗ್ಗೆ. ನಿಮ್ಮ ಅಧಿಕಾರಿಗಳ ಬಗ್ಗೆಯೂ ನಮ್ಗೆ ಹೆಮ್ಮೆ ಇದೆ, ನಾವೇನಲ್ಲ. ಆದರೆ ಇಲ್ಲಿ ರೈತನ ವಿಷಯನೂ ತಗೋಬೇಕು. ಜೀವನಕ್ಕೆ ಈಗ ನೀವು ಮನುಷ್ಯರಲ್ವಾಗಾರೆ, ನೀವು ಅನ್ನ ಊಟ ಮಾಡಲ್ವಾ, ಹಾಲು ಕುಡಿಯಲ್ವಾ, ಹಾಗಾದ್ರೆ ಎಲ್ಲಿಂದ ಬಂದಿಲ್ಲ? ರೈತ ಬೆಳೆದೇ ಹೋದರೆ ನಿಮ್ಮ ಪ್ರಕಾರ ನಿಮ್ಮ DFಗಳು 7 ಲಕ್ಷ ಏನು ಸಂಬಳ ತಿನ್ನಕ್ಕದ್ದ, ಅನ್ನ ತಿನ್ನಕ್ಕೆ ಏನು ಸರ್? ಈಗ ಅಲ್ಲಿ ರೈತ ಬೇಕಾ ನಿಮಗೆ ತಟ್ಟೆಗೆ ಅನ್ನ ಹಾಕೊಂಡಾಗ ಅಲ್ಲಿ ಯಾರು ಜ್ಞಾಪಕ ಆಯ್ತದನೋ? ರೈತ. ಹಾಗಾಗಿ ರೈತನೂ ಮುಖ್ಯ ಅಲ್ವಾ ಸರ್? ಇಲ್ಲಿ ರೈತನೂ ಕಾಪಾಡಬೇಕು, ನೀವು ಫಾರೆಸ್ಟ್ನೂ ಕಾಪಾಡಬೇಕು. ನಮ್ಮ ಜವಾಬ್ದಾರಿನೂ ಅಷ್ಟೇ, ನಾವು ಫಾರೆಸ್ಟ್ನ ಉಳಿಸ್ಕೋಬೇಕು, ರೈತರನ್ನ ಉಳಿಸ್ಕೋಬೇಕು. ಮತ್ತು ಅಲ್ಲಿನ ಇವ್ರಿಗೆಲ್ಲ ಸಂಬಳಗಳನ್ನ ಕೊಡಿ. ಆಗ ನಿಮ್ಮ ಜವಾಬ್ದಾರಿ. ರೈತ ಎಷ್ಟು ರೈತನೇ ಇದ್ದಾರೆ, ಬರೀ ಕಾಡು ಮಾಡಿಕೊಂಡು ಏನು ಮಾಡಿರಿ ಸರ್? ಏನು ಮಾಡೋಕ್ಕಾದ್ರೆ ಸುರೇಂದ್ರ ಅವರೇ? ಹಾಂ, ಊಟ ಬೇಕ್ತಾನೆ, ನೀವು ಮಧ್ಯಾಹ್ನ ಹೋಗಿ ನೀರು ತಗೊಂಡು ಹೋಗ್ತಾನೆ, ಟಿಫನ್ ಬಾಕ್ಸ್ ಹಾಕೊಂಡು ಹೋಗ್ತಾನೆ, ಅಲ್ಲಿ ತಿನ್ಕೊಳಕ್ಕದ್ದ? ಇಲ್ಲಿ ನಾವೆಲ್ಲ ಏನು ಅವರಲ್ಲ, ರೈತರೇನು ನಿಮಗೆ ವಿರೋಧಿಗಳ. ನೀವು ಯಾರೋ ನಿಮ್ಮ ಕೇಸ್ ಮುಚ್ಚಕ್ಕೆ ರೈತರು ವಿಷ ಆಗಗಂಟೆ ನೀವೆಲ್ಗೆ ಹೋಗಿದ್ರಿ? 3 ದಿನ ಗಂಟೆ ನೀವೆಲ್ಗೆ ಹೋಗಿರಿ? ನೀವು ನಿಮ್ಮ ಕಡೆಯವ್ರು ಮಾಡಿದರೆ ಅಲ್ಲಿ ಹುಲಿ ತಪ್ಪಿಸ್ಬೋದಾಗಿತ್ತು. ಹಾಗಾಗಿ ಇದು ದೊಡ್ಡ ಘೋರ, ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಇದಾಗಿದೆ. ಹಾಗಾಗದು ಬೇಡ, ಹುಲಿಗೆ ವಿಷ ಹಾಕನಲ್ಲ, ಆ ಥರ ಮಾಡೋಕ್ಕೋಗ್ಬೇಡಿ. ಪಾಪದ ಕೆಲಸ ಹೇಳ್ಕೊಡ್ತೀವಿ, ನಮ್ಮದು ತಪ್ಪದ, ಸುಮ್ಮನೆ ನಾವು ಅದಲ್ಲ, ನಮ್ಮ ಈ ಥರ ತಪ್ಪುಗಳಿಂದಲೇ ನಡೀತಾ ಇರೋದು. ಆ ಕೆಲಸನ ಮಾಡಬೇಡಿ. ಮಾಡಿದ್ರೆ ರೈತ ಸಂಘ ಅದಕ್ಕೆ ಸಪೋರ್ಟ್ ಕೊಡಲ್ಲ. ಅವ್ರಿಗಿಂತ ಮುಂಚೆ ನಾವೇ ಶಿಕ್ಷೆ ಕೊಡಿ ಅಂತೀವಿ. ಈಗೇನಾಗಿದೆ ಪಾಪ, ಏನೋ ಮಾಡ್ದೆ, ಯಾಕೆ ವಿಷ ಹಾಕ್ಬೇಕಾಯ್ತು ಅಲ್ಲಿಗೆ ಅಲ್ವಾ? ಅಷ್ಟು ಜ್ಞಾನ ಬೇಡ, ನೀವು ತಾಳ್ಮೆನ ಕಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ನೀವು ತಾಳ್ಮೆನ ಕಳ್ಕೊಬೇಡಿ. ಹೋಗಲಿ, ಅದಕ್ಕೆ ಪರಿಹಾರನ ನಷ್ಟನ ಏನೋ ಹೋರಾಟ ಮಾಡಿ ಕೊಡಿಸ್ಬೋದಾಗಿತ್ತು. ಈಗಾಗಲೇ ಕೋರ್ಟ್ ಹೇಳಿದೆ, ಅದೇನಾದ್ರೂ ಕೋರ್ಟ್ ಮುಖಾಂತರ ನಡೀತದೆ, ಅದಷ್ಟು ನಾವು ಅವ್ರಿಗೆ ಮನೆಯವ್ರಿಗೆ ಒಂದಷ್ಟು ಧೈರ್ಯ ಇದೆ ಕೊಡೋ, ಅದು ಮಾಡ್ಬೋದು ಹೊರತು ನಾವು. ಒಂದು ಅರಣ್ಯನೂ ಇರಬೇಕು, ನಾವು ಇರಬೇಕು. ಹಾಗಾಗಿ ನಾವು ತಪ್ಪುಗಳನ್ನ ಮಾಡಬಾರ್ದು. ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ಯಾರ್ಯಾರು ತಪ್ಪು ಮಾಡಿರೋ ಇಲ್ಲಿ ಬಂದಿಲ್ಲ, ಊರೊಳಗೆ ಇರ್ಬೋದು ತಪ್ಪು ಮಾಡಿರೋರು, ಅವ್ರಿಗೆ ಹೇಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ನಾವು ಯಾರೂ ಬರಲ್ಲ, ತಿಳ್ಕೊಳ್ಳಿ. ನಮ್ಮ ತಪ್ಪಿಲ್ಲ ಅಂದರೆ ನಾವು ಕೇಳ್ಬೋದು, ಅವ್ರನ್ನ ಕಾನೂನು ಚೌಕಟ್ಟಲ್ಲಿ ಕೇಳ್ಬೋದು. ಹಾಗಾಗಿ ಈಗ ಅವ್ರು ಒಪ್ಕೊಂಡಿದ್ದಾರೆ, ಕಾಡೊಳಗಡೆ ಸತ್ತೋದ್ರೆ ಪರಿಹಾರ ಕೊಡಲ್ವ ಸರ್? ಅದು ರೂಲ್ಸ್ ಇದೆಯಾ? ಅದು ರೂಲ್ಸ್ ಇದೆಯಾ ಅಂದೆ? ಅದಿದ್ದರೆ ಕೊಡಿ, ನಾವು ಉಸ್ತುವಾರಿಯವ್ರಿಗೆ ಹೇಳ್ತೀವಿ. ಅದು ನಿಮಗೆ ಅದು ನಿಮ್ಮಿಂದ ಮೀರಿದರೆ ಕೊಡ್ತೀವಿ, ಅದೊಂದು ಕಾಪಿ ಕೊಡಿ ನಮಗೆ. ಈಗ ಉಸ್ತುವಾರಿಯವ್ರು ಬಂದಾಗ ನಾವು ಅದನ್ನ ಸರ್ಕಾರದಿಂದ ಅದು ಕೊಡೋಕೆ ಮಾಡಿಸ್ತೀವಿ. ಯಾಕಂದರೆ ಒಂದು ಹಸು ತಿಂದರೆ ಹುಲಿನೂ ಚೆನ್ನಾಗಿರುತ್ತೆ, ಚಿರತೆನೂ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೆ ಪರಿಹಾರ ಎಷ್ಟೈತೆ ಅಷ್ಟು ಕೊಡಿ ಅಷ್ಟೇ. ಆಗಾರೆ ನೀವು ಎಲ್ಲರೂ ಬಿಟ್ಕೊಂಡು ಹೋಗ್ತಾರೆ, ಮೇಯಿಸ್ತಾರೆ, ಅವು ಚೆನ್ನಾಗಿರ್ಬಿಡಿ, ಇವು ಚೆನ್ನಾಗಿರ್ಬಿಡಿ, ಕಾಡು ಚೆನ್ನಾಗಿರ್ತದೆ ಅಲ್ವಾ? 1-7 ಶಿವಪ್ಪ ಒಂದು ನಿಮಿಷ, 1-7 ಆದರೂ ಕೊಡಬೇಕು, 1 ನಿಮಿಷ, 1-7 ಆದರೂ ಕೊಡಬೇಕು, 3-4 ಆದರೂ ಕೊಡಬೇಕು, ಸರಿನಾ? ಅಲ್ಲ, ಎಷ್ಟು ದಿನ ಕೊಡಲೇಬೇಕು ಅಂತ ಹೇಳಿ ಅದು ಇವರು ಬರಲ್ವಂತ ಕಾಪಿ ಕೊಡ್ತಾರೆ, ಅದನ್ನು ಉಸ್ತುವಾರಿ ಅವ್ರಿಗೆ ಹೇಳೋದು. ಈಗ ಮತ್ತು ನೀವು ಸರ್ ನೇಚರ್ ಕ್ಯಾಂಪ್ಗಳನ್ನ ಮಾಡಿ. ನೇಚರ್ ಕ್ಯಾಂಪು ಯಾರ್ಯಾರೋ ಉಳ್ಳೋರಿಗೆಲ್ಲ, ರೈತರಿಗೆ ಕರ್ಕೊಂಡೋಗಿ ಆಯಾ ಡಿವಿಷನ್ಲಿ ಇಂದವರೆದ್ದ ನೇಚರ್ ಕ್ಯಾಂಪ್ಗಳನ್ನ ಮಾಡಿ ಅವ್ರ ಬಗ್ಗೆ, ಕಾಡಿನ ಬಗ್ಗೆ, ಪ್ರಾಣಿಗಳು ಏನು ಗೊತ್ತಾ? ಹುಲಿ ಇದ್ದರೆ ಯಾತಿಕೆ ಹುಲಿ ಅಂತಾರೆ. 1 ನಿಮಿಷ, ಹುಲಿ ಇರೋದು ಯಾತಿಕೆ ಅಂತಿದ್ರೆ ಒಂದಷ್ಟು ಜನ ಅಲ್ವಾ? ಹುಲಿ ಇದ್ದರೆ ಎಲ್ಲ ಪ್ರಾಣಿಗಳಿರುತ್ತೆ, ಚೆನ್ನಾಗಿರುತ್ತೆ, ಕಾಡು ಸಮೃದ್ಧಿಯಾಗಿರುತ್ತೆ ಅಂತ. ಅದು ಯಾಕೆ ಅನ್ನೋದು ವಿವರಿಸಿ ಹೇಳಿ, ನಮಗೂ ಎಲ್ರಿಗೂ ಗೊತ್ತಿಲ್ಲ ಅದು.
ಚಿರತೆಗಳು ಈ ಥರ. ಮತ್ತು ನಮ್ಮ ಕೆಲಸಗಳು ನಿಮ್ಮ ಕೆಲಸಗಳು ಏನೇನು ಮಾಡಬೇಕು, ಬೆಂಕಿ ಬಿದ್ದಾಗ ನಾವೆಲ್ಲ ಹೆಂಗೆ ಕೈ ಜೋಡಿಸ್ಬೇಕು, ಸ್ಥಳೀಯರು ಹೆಂಗೆ ನಿಮ್ಮೊಂದು ಚೆನ್ನಾಗಿರಬೇಕು, ನೀವ್ಯಾವ ಆ ಥರ ಒಂದು ನೇಚರ್ ಕ್ಯಾಂಪ್ಗಳನ್ನ ಮಾಡಿ ಬೇಗ ಅದಾಗಬೇಕು. ನಿಮಗೆ ಇಂಥ ಕಾಡಂಚಿನ ಗ್ರಾಮಗಳು ಮತ್ತು ಹೊರಗಡೆ ಅವ್ರನ್ನ ಕಾಡಿನ ಬಗ್ಗೆ ಅರಿವನ್ನು ಜಾಸ್ತಿ ನಮ್ಮ ಚಾಮರಾಜನಗರದಲ್ಲಿ ಹೆಚ್ಚು ಮಾಡಬೇಕು. ಹಾಗಾಗಿ 3 ಡಿವಿಷನ್ನು ನಾವು ಉಸ್ತುವಾರಿಗೆ ಹಾಕಿದ್ದು. ಇನ್ನೊಂದಷ್ಟು ನಮಗೆ ಒಂದು 15 ದಿನದೊಳಗೆ ಇದು ಏನು ತಗೊಂಡ್ರಿ, ನೀವು ಏನು ಮಾಹಿತಿ ತಗೊಂಡ್ರಿ, ಏನು ಕೆಲಸ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಮತ್ತು ನಿಮ್ಮ ಅರ್ಜಿ ಮುಖಾಂತರ ನಮಗೆ ಲಿಖಿತ ಮೂಲಕ ನಮಗೆ ನೀವೇನೇನು ಇದು ಸರ್ಕಾರಕ್ಕೆ ಬರ್ದಿದ್ದೀರಾ, ನಿಮ್ಮ ಕೆಳಗಡೆ ಏನೇನು ಮಾಡಿದ್ದೀರಾ. ಕೋತಿಗಳು ಎಲ್ಲರೂ ಹಾಳು ಮಾಡ್ತಾರೆ. NR ಇದ್ರಿ ಬೇಕಾ, ನಿಮ್ಮ ಇಲಾಖೆಗಳು NR ಇದೆ ಬಳಸ್ಕೊಳ್ಳಿ, ಬಿಟ್ಟು ಅವ್ರನ್ನ ಇರಿಸ್ಕೊಳ್ಳಿ. ಹಾಂ ಕೊಡ್ಬೋದಲ್ಲಪ್ಪ. ಏನು 5 ಹುಲಿ 1 ತಾಯಿ 4 ಮರಿ ಏನು ಸಾವನ್ನಪ್ಪಿದೆ, ವಿಷಪ್ರಾಸದಿಂದ ಸಾವನ್ನಪ್ಪಿದೆ. ಇದಕ್ಕೆ ರೈತರ ಜೊತೆಗೆ ಅರಣ್ಯ ಇಲಾಖೆಯು ಜವಾಬ್ದಾರಿ. ಯಾಕಂದರೆ ಇವರಿಗೆ ದುಡ್ಡು ಕೊಟ್ಟಿರ್ತೀವಿ, ಸಾಕಷ್ಟು ಸಂಬಳ ಕೊಟ್ಟಿರ್ತೀವಿ, ವೆಪನ್ಸ್ಗಳು ಕೊಟ್ಟಿರ್ತೀವಿ, ವೆಹಿಕಲ್ ಕೊಟ್ಟಿರ್ತೀವಿ, ಸಿಬ್ಬಂದಿ ಕೊಟ್ಟಿರ್ತೀವಿ. ಹಾಗಾಗಿ ಇವರು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಏನು ಹಸುಗಳಿಗೆ ವಿಷ ಹಾಕಿದ ವಾಸನೆ ಬರೋದು, ವಾಸನೆಯಿಂದ ಅದನ್ನು ತಡೆಗಟ್ಬೋದಾಗಿತ್ತು. ಅಲ್ಲಿನ ಗಸ್ತು ತಿರುಗವರಿಗೆ ಬೇಜವಾಬ್ದಾರಿ, ಜೊತೆಗೆ ಅವ್ರಿಗೆ ಸಂಬಳಗಳು ಕೊಟ್ಟಿಲ್ಲ. ಮತ್ತು ಇಲ್ಲಿನ ಮೇಲಾಧಿಕಾರಿಗಳು ಯಾವತ್ತೂ ಯಾರನ್ನೂ ಕರೆದು ಮೀಟಿಂಗ್ ಮಾಡಲ್ಲ, ತಮ್ಮದೇ ಆದ ದುರಹಂಕಾರದಲ್ಲಿ ಬೆಂಗಳೂರಲ್ಲೋ ಮೈಸೂರಲ್ಲೋ ಇದ್ಕೊಂಡು ಕಾಲ ಕಳೀತಿದ್ದಾರೆ. ಹಾಗಾಗಿ ರೈತರಿಗಿಂತ ಜಾಸ್ತಿ ಜವಾಬ್ದಾರಿ ಅದು ಅರಣ್ಯ ಇಲಾಖೆಗೆ. ಹಾಗಾಗಿ ಏನು ಇವತ್ತಿನ ಉದ್ದೇಶ ಅಂದರೆ ಏನು ಅಲ್ಲಿಂದ DCF, ACF, RFನ ಸಸ್ಪೆಂಡ್ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಆಮೇಲೆ ತನಿಖೆನ ಪ್ರಾರಂಭಿಸಬೇಕು. ತನಿಖೆನ ಅವರು ಅರಣ್ಯ ಇಲಾಖೆಗೆ ಕೊಡಬಾರ್ದು. ಜಿಲ್ಲಾಧಿಕಾರಿ ಮೇಲ್ಪಟ್ಟವರು ಬೇರೆಯವ್ರಿಗೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಜೊತೆಗೆ ಏನು ಮಾನವ ಪ್ರಾಣಿ ಸಂಘರ್ಷ ಜೊತೆಗೆ ಬೆಳೆ ಹಾನಿ ಏನು ನಡೀತಾ ಇದೆ ಅದು ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ. ಯಾಕಂದರೆ ಹಿಂದಕ್ಕೆ ನಾವು ಹೋದರೆ ಕಾಡು ಚೆನ್ನಾಗಿತ್ತು, ರೈತರು ಅಲ್ಲಿ ವಾಸ ಮಾಡ್ತಿದ್ರು, ದನಗಳು ಸಾವಿರಾರು ದನಗಳಿದ್ದು ಎಲ್ಲ ಚೆನ್ನಾಗಿತ್ತು. ಯಾವಾಗ ಅರಣ್ಯ ಇಲಾಖೆ ಎಂಟ್ರ್ ಆಯ್ತದೆ, ತಮ್ಮ ದುರಹಂಕಾರದ ವರ್ತನೆಗಳಿಂದ ಕಾಡು ಇವತ್ತು ಕ್ಷೀಣಿದೆ, ಪ್ರಾಣಿಗಳು ಎಲ್ಲಿಂದನೂ ಕರ್ಕೊಂಬಂದು ಈಗ ಬಿಟ್ಟಿದೆ. ಹಾಗಾಗಿ ನಮಗೆ ಕಾಡು ಚೆನ್ನಾಗಿರಬೇಕು, ಹುಲಿ ಇದ್ದರೆ ಎಲ್ಲವೂ ಸಮೃದ್ಧವಾಗಿರುತ್ತೆ. ನಮಗೂ ಗೊತ್ತು, ಕಾಡಿರಬೇಕು, ನಾಡಿರಬೇಕು, ರೈತರಿರ್ಬೇಕು. ಹೇಳೋದು ಇವತ್ತು ಆಯಿತು, ಪ್ರಾಣಿಗಳು ಇರಬೇಕು, ನಾಡುಗಳು ನಾವು ಇರ್ತೀವಪ್ಪ. ಆದರೆ ಮಧ್ಯಾಹ್ನಕ್ಕೆ ನೀವೇನು ಊಟ ಮಾಡ್ತೀರಾ, ಅನ್ನದ ತಟ್ಟೆಗೆ ಹಾಕೊಂಡಾಗ ಏನು ಊಟ ಮಾಡ್ತೀರಾ, ನೀರು ಏನು ಕುಡಿತೀರಾ. ಹಾಗಾಗಿ ನಿಮಗೆ ರೈತ ಬೇಡವಾ, ರೈತ ಕಾಡು ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಸಮತೋಲನವನ್ನು ಕಾಪಾಡಬೇಕು. ಹಾಗಾಗಿ ಒಂದು ಮಿಸ್ಟೇಕ್ ಆಗ್ಬೋದು. ಹಾಗಾಗಿ ನೀವು ರೈತರಿಗೂ ತೊಂದರೆ ಕೊಡು, ರೈತರ ಸಹಭಾಗಿತ್ವ ಪ್ರೀತಿ ವಿಶ್ವಾಸ ತಗೊಂಡು ಇಂಥ ಕೆಲಸಗಳನ್ನು ತಡಿಬೋದು. ಜೊತೆಗೆ ಇವತ್ತು ಟ್ರೆಂಚಿಂಗ್ ಕೊಡಬೇಕು, ಬ್ಯಾರಿಕೇಡ್ಗಳು 15 ಅಡಿ ನೀವು ಫೆನ್ಸಿಂಗ್ ಮಾಡಿ, ಹಾಗಾದರೆ ಹುಲಿ ಚಿರತೆ ಹೊರಗಡೆ ಬರಲ್ಲ. ಇವತ್ತು ರೈತನಿಗೆ ಎಷ್ಟು ಬೆಳೆ ನಷ್ಟ ಆಗ್ತಾಯಿದೆ. ಈಗ ಹುಲಿ ಸೋತಾಯಿತು, ಎಲ್ಲ ಬಂದ್ಬಿಟ್ರಿ ಮಿನಿಸ್ಟ್ರು. ಅದೇ ಆನೆ ತುಳಿದು ಸಾಯ್ತಾನೆ, ಹುಲಿ ತಿಂದು ಸಾಯ್ತದೆ. ಯಾವ ಮಿನಿಸ್ಟ್ರಿಗಳು ಬರಲ್ಲ. ಹಾಗಾದ್ರೆ ಮನುಷ್ಯನಿಗೆ ಬೆಲೆ ಇಲ್ವಾಗ ನೀವೆಲ್ಲ ಯಾರು ಹಾಗಾರೆ? ಹಾಗಾಗಿ ಇವೆಲ್ಲ ಮಾಡಬೇಕು. ಮತ್ತು ದನಗಳಿಗೆ ನೀವು ತೊಂದರೆ ಕೊಡಬಾರ್ದು, ದನಗಳ ಮೇಯ್ಸೋಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು. ಅದ್ರ ಜೊತೆಗೆ ತಮಿಳ್ನಾಡಿಂದ ನೀವು ಕರ್ಕೊಂಬಂದಿರ್ತಿಲ್ಲ, ನಾವು ಕಾವೇರಿ ಮೇಡಮ್ ಇಂದ ಒತ್ತಾಯ ಮಾಡ್ತಾಯಿದ್ದೀವಿ, ರಾಮು ಸರಿಂದ ಒಂದು ಒತ್ತಾಯ, ನೀವು ಸೆನ್ಸಸ್ ಮಾಡಿಸಿ. ಕರ್ನಾಟಕದಲ್ಲಿದ್ದರೆ ದನಗಳನ್ನ ಉಳಿಸ್ಕೊಳ್ಳಿ, ತಮಿಳ್ನಾಡವರು ಕಳಿಸಿ. ನಾವು ಮೂಲ ಜಿಲ್ಲಾ ಅದಕ್ಕೆ ಸೆನ್ಸಸ್ ಮಾಡಿ. ಯಾವುದೇ ಕಾರಣಕ್ಕೂ ರೈತ ಗೊಬ್ಬರಕ್ಕಾಗಿ ದನಗಳ ಕಾದು ತನ್ನ ಪ್ರಾಣ ಒತ್ತೆ ಇಟ್ಕೊಂಡು ಗೊಬ್ಬರ ಕಾಸ್ಕೋಸ್ಕರ ಮೇಯಲ್ಲ. ಬರೀ ನಿಮ್ಮದು ಸುಳ್ಳು ಆಪಾದನೆಗಳು ಮಾಡೋದು ಬೇಡಿ. ಹಾಗಾಗಿ ನೀವು ಕಾಡೊಳಗಡೆ ನೀರಿನ ವ್ಯವಸ್ಥೆ ಮಾಡಿ. ಒಳಗಡೆ ಬೋರ್ ಹಾಕಿಸ್ತೀವಿ ಅಂದರೆ ಅದು ಅವೈಜ್ಞಾನಿಕ. ನೀರು ತೆಗೆದ್ರೆ ನೀರು ಬರಬೇಕು, ಅಲ್ಲಿ ಅಂತರ್ಜಲ ಹಿಂಗಬೇಕು, ಕೆರೆ ಕಟ್ಟೆ ಡ್ಯಾಮ್ಗಳು ಇದು ಮಾಡಬೇಕು, ಡ್ರೈನು ಜೊತೆಗೆ ಅಲ್ಲಲ್ಲೇ ನಿಲ್ಲಿಸಿ ನೀರು ತಡೆಗೋಡೆಗಳನ್ನ ಮಾಡಬೇಕು. ಹೀಗಾಗಿ ಇದಿಷ್ಟೆಲ್ಲ ಮಾಡದೆ ಹೋದರೆ ಭಾಳಷ್ಟು ಕಷ್ಟಗಳಾಗ್ತವೆ. ಹಾಗಾಗಿ ನಾವು ಇಷ್ಟೆಲ್ಲನ ಒಟ್ಕೊಂಡು ಇವತ್ತು ನಾವು ಮಾಡ್ತಾಯಿದ್ದೀವಿ. ಯಾಕಂದ್ರೆ ದನಗಳು ಇರಬೇಕು, ಎಲ್ಲರೂ ಇರಬೇಕು ಅಂತೇಳಿ ಒತ್ತಾಯ ಮಾಡಿ ಅದಕ್ಕೆ DFO, BRT DFO ಬಂದಿದ್ದರು, ಕಾವೇರಿ DF ಬಂದಿದ್ದರು, ಮಲೆ ಮಹದೇಶ್ವರದ ACF ಬಂದಿದ್ದರು. ಎಲ್ಲರೂ ನಾವು ನಿಮಗೆ ಸ್ಪಂದನೆ ಕೊಡ್ತೀವಿ. ರೈತರನ್ನ ವಿಶ್ವಾಸ ತಗೊಂಡು ಅಲ್ಲಲ್ಲೇ ನೇಚರ್ ಕ್ಯಾಂಪ್ಗಳನ್ನ ಮಾಡ್ತೀವಿ. ರೈತರಿಗೆ ಕಾಡು ಬಗ್ಗೆ ತಿಳಿಸ್ತೀವಿ. ಹುಲಿ ಅಂದ್ರೇನು, ಹುಲಿ ಹಾಕಿದರೆ ಕಾಡು ಸಮೃದ್ಧವಾಗಿದೆ ಅಂತ ಎಲ್ಲವನ್ನು ನಾವು ಮಾಹಿತಿ ಕೊಡ್ತೀವಿ. ಕೆಳಮಟ್ಟದ ಅಧಿಕಾರಿಗಳು ನೀನು ತಾನು ಅಂತ ಯಾರನ್ನು ಬೈಬಾರ್ದು, ಹೊಡಿಬಾರ್ದು ಅಂತೆಲ್ಲ ಹೇಳಿದ್ದೀವಿ. ಹಾಗಾಗಿ ದನಗಳು ಬಿಡೋಕ್ಕೂ ನಾವು ತೊಂದರೆ ಕೊಡಲ್ಲ, ಅದಕ್ಕೊಂದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಏನೆಲ್ಲ ನಮ್ಮಿಂದ ಏನು ಬೆಳೆ ನಷ್ಟ ಕೊಡ್ತಾ ಇಲ್ಲ, ಆ ಬೆಳೆ ನಷ್ಟನ ವೈಜ್ಞಾನಿಕ ಕೊಡಿ ಅಂತೇಳಿ. ನಂದು 60 ಟನ್ ತಿನ್ಕೊಂಡು 60 ಟನ್ಗೂ ಕೊಡಿ ಮತ್ತು ಹೇಳಿದ್ದೀವಿ. ಮತ್ತು ಎಲ್ಲ ಇವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ರೈತರಿಗೆ ಹೇಳಿದ್ದೀವಿ. ಜೊತೆಗೆ ರೈತರುಗಳು ನೀವು ಒಳಗಡೆ ಕಳ್ಳಾಟ ಆಡಬೇಡಿ, ಅಲ್ಲಿ ಜಿಂಕೆ ಹೊಡಿಬೇಡಿ ನೀವು.
ಏನು ಅಲ್ಲಿ ಗಂಧದ ಮರಗಳನ್ನ ಕಡಿಬೇಡಿ, ನಮ್ಮ ರೈತರು ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ನಾವು ಕಾನೂನು ಕೇಳಬೇಕು ಹೊರತು ನಾವು ಜಿಂಕೆ ಹೊಡೆಯೋದು ಮಲ್ಮರಿ ಹೊಡೆಯೋದು ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದ್ದೀವಿ. ಹಾಗಾಗಿ ರೈತರು ಸಹ ಅದು ಒಪ್ಕೊಂಡು ನಾವು ಏನು ಫಾರೆಸ್ಟ್ ಇಲಾಖೆ ಒಂದಿಗೆ ಸೌಹಾರ್ದವಾಗಿ ಹೋಗ್ತೀವಿ. ಅವರು ನಮ್ಮೊಂದಿಗೆ ಏನೇನೋ ಮಾತಾಡ್ತಾರೆ, ಅದಕ್ಕೆ ನಾವು ರೈತರೊಂದಿಗೆ ಗೌರವ ಕೊಡಿ ಅಂತ ಇವತ್ತು ಎಲ್ಲ ಬಂದು ಇವತ್ತು ಒಪ್ಕೊಂಡಿದ್ದಾರೆ. ಅದನ್ನು ನಾವು ಉಸ್ತುವಾರಿ ಸಚಿವರು ನಾವು ಇವತ್ತು ಎಲ್ಲವನ್ನು ರೈತರ ಬಗ್ಗೆ ಸಮಗ್ರವಾಗಿ ನೀರು ತುಂಬಿಸಿರ್ಬೋದು ಎಲ್ಲವನ್ನು ಕೊಟ್ಟಿದ್ದೇವೆ, ಅದು ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಚಳುವಳಿನ ನಾವು ಇಲ್ಲೇ ಕೈ ಬಿಡೋಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಓಕೆ ಗೈಸ್, ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಹುಲಿಗಳ ಮಹತ್ವ ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ನಿಮಗೆ ತಿಳಿಸೋದಿತ್ತು. ನಮ್ಮ ರೈತರಿಗಾಗಲಿ ಕಾಡಂಚಿನ ಪ್ರದೇಶದ ಊರಿನ ಜನಗಳಿಗಾಗಲಿ ಈ ವಿಡಿಯೋನ ದಯವಿಟ್ಟು ನೋಡಿ ಶೇರ್ ಮಾಡಿ, ಅವರಿಗೆ ದಯವಿಟ್ಟು ತಿಳ್ಕೊಳ್ಳಿ. ಇನ್ಮೇಲಾದರೂ ಕಾಡು ಅಂದ್ರೇನು, ಕಾಡಿನ ಮಹತ್ವ, ಕಾಡು ಪ್ರಾಣಿಗಳ ಮಹತ್ವಗಳನ್ನು ತಿಳ್ಕೊಂಡು ಅವುಗಳನ್ನು ರೆಸ್ಪೆಕ್ಟ್ ಮಾಡಿ, ಅವುಗಳನ್ನು ರೆಸ್ಪೆಕ್ಟ್ ಮಾಡೋಣ, ಅವುಗಳನ್ನು ಕಾಪಾಡೋಣ. ಯಾವುದೇ ಕಾರಣಕ್ಕೂ ಕಾಡು ಪ್ರಾಣಿಗಳನ್ನು ಕೊಲ್ಲೋದು ಬೇಡ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟು ಹಕ್ಕಿದೆಯೋ ನಮಗೂ ಕೂಡ ನಮ್ಮ ಕಾಡಿನ ಮೇಲೆ ಅಷ್ಟೇ ಹಕ್ಕಿದೆ. ನಮ್ಮೂರು ನಮ್ಮ ಕಾಡನ್ನು ಸಂರಕ್ಷಣೆ ಮಾಡೋ ಒಂದು ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ನಾವೆಲ್ಲರೂ ಕೈ ಜೋಡಿಸಿ ಇನ್ಮೇಲಾದರೂ ಕಾಡು ಪ್ರಾಣಿಗಳನ್ನು ಕಾಡನ್ನು ಕಾಪಾಡೋಣ.